ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ, ಮೀನಾ ತುಂಬ ಬೇಜಾರಾಗಿರ್ತಾರೆ. ಸೂರ್ಯಂಗೆ ಎಲ್ಲ ವಿಷಯ ಹೇಳ್ತಾಳೆ. ಶ್ರುತಿ ಈ ಥರ ದುಡ್ಡು ಕೊಟ್ಟಿರೋದು, ನನ್ನನ್ನು ಎಲ್ಲರೂ ಮನೆ ಕೆಲಸದವಳ ಥರ ನೋಡ್ತಾ ಇರೋದು. ಆವಾಗ ಸೂರ್ಯಂಗೆ ಬೇಜಾರಾಗುತ್ತೆ, ಬೈತಾನೆ, ನಿನಗೆ ಕೊಡೋಕ್ಕಾಗಲ್ಲವೇ ನೀನು ದುಡ್ಡು ವಾಪಸ್ಸು, ದುಡ್ಡು ಯಾಕೆ ತೊಗೊಂಡೆ ಅಂತ ಕೇಳ್ತಾನೆ. ನಾನೆಲ್ಲರಿ ತೊಗೊಂಡೆ, ಅವರೇ ಕೈಗಿಟ್ಟು ಹೋಗಿಬಿಟ್ರು ಅಂತ ಮೀನಾ ಬೇಜಾರು ಮಾಡಿಕೊಂಡು ಹೇಳ್ತಾಳೆ. ಹೋಗಲಿ ಬಿಡಿ, ಮನೇಲಿ ಎಲ್ಲರೂ ನನ್ನ ಹಾಗೇನು ತಾನೇ ನೋಡೋದು ಅಂತ ಮೀನಾ ಬೇಜಾರು ಮಾಡಿಕೊಂಡು ಸೂರ್ಯಂಗೆ ಹೇಳ್ತಾಳೆ. ಆವಾಗ ಸೂರ್ಯ ಸಮಾಧಾನ ಮಾಡ್ಕೊ, ನಮಗೂ ಒಂದು ಒಳ್ಳೆ ದಿನ ಬರುತ್ತೆ, ಇವತ್ತಲ್ಲ ನಾಳೆ ಒಂದಲ್ಲ ಒಂದಿನ ನಾವು ಒಳ್ಳೆ ರೀತಿಯಲ್ಲಿ ಇರ್ಬೋದು. ಅದು ಇವತ್ತೇನೋ ನಾಳೆನೇ ಬರ್ಬೋದು ಅಥವಾ ಸ್ವಲ್ಪ ಟೈಮ್ ಆಗ್ಬೋದು. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಬಾ ಇಲ್ಲಿ ಮಲ್ಕೋ ಅಂತ ತನ್ನ ಎದೆ ಮೇಲೆ ಪ್ರೀತಿಯಿಂದ ಮಲಗಿಸ್ಕೋತಾನೆ. ಈ ಕಡೆ ಮೀನಾ ಮನೇಲಿ ಎಲ್ಲರೂ ಮಲಗಿರ್ತಾರೆ. ಮೀನವ್ರ ಅಮ್ಮ, ತಮ್ಮ, ತಂಗಿ ಎಲ್ಲರೂ ಯಾರೋ ರಾತ್ರಿಲಿ ಜೋರಾಗಿ ಬಾಗಿಲು ಬಡ್ದಂಗೆ ಆಗುತ್ತೆ. ಆವಾಗ ಮೀನವ್ರಮ್ಮ ತುಂಬ ಭಯ ಪಡ್ಕೊತಾರೆ. ಯಾರೋ ಇದು ಇಷ್ಟೊತ್ತಲ್ಲಿ ಬಾಗಿಲು ಬಡಿತಾ ಇದ್ದಾರೆ, ಬಡ್ಡಿ ಮಾದೇಶ ಏನಾದರೂ ಬಂದ ಅಂತ ಕೇಳ್ತಾರೆ. ಆವಾಗ ಮೀನಾ ತಂಗಿ ಇದ್ಕೊಂಡು, ಅಮ್ಮ ಅವ್ನು ಜೈಲಲ್ಲಿಲ್ವಾ ಅಂದಾಗ, ಯಾರೋ ಗೊತ್ತು, ಬೇಲ್ ಮೇಲೆ ಹೊರಗಡೆ ಬಂದಿರ್ಬೋದು ಅಂತ ತುಂಬ ಭಯ ಪಡ್ಕೊತಾರೆ. ಎಲ್ಲರೂ ಒಳಗೆ ಹೋಗಿ ದೊಣ್ಣೆ, ಕೋಲು, ಪೊರಕೆ ಎಲ್ಲ ಹಿಡ್ಕೊಂಡು ಬಾಗಿಲು ತೆಗಿಯೋಕ್ಕೆ ಅಂತ ಬರ್ತಾರೆ. ಬಾಗಿಲು ತೆಗೆದು ಹೊಡೆಯೋಕ್ಕೆ ಅಂತ ಇನ್ನೇನು ಹೋಗ್ತಾರೆ, ಅಷ್ಟರಲ್ಲಿ ಎದುರುಗಡೆ ಸೂರ್ಯ ನಿಂತಿರ್ತಾನೆ. ಅಯ್ಯೋ, ನನ್ನ ಹೆಂಡತಿ ತವ್ರ ಮನೆ ಬಾಗಿಲು ತಟ್ಟದ್ನ ಇಲ್ಲ ಯಮಲೋಕದ ಬಾಗಿಲು ತಟ್ಟದ್ನ, ಏನೆಲ್ಲ ಹಿಂಗೆ ಹಿಡ್ಕೊಂಡು ನಿಂತಿದ್ದೀರ ಹೊಡಿಯೋಕ್ಕೆ ಅಂತ ಕೇಳ್ತಾನೆ. ಅಯ್ಯೋ ಅಳಿಯಂದ್ರೆ ನೀವಾ, ಬನ್ನಿ ಬನ್ನಿ ಒಳಗಡೆ ಅಂತ ಕರೀತಾರೆ ಒಳಗಡೆ. ಸರಿ ಸರಿ ಬರ್ತೀನಿ ಅಂತ ಹೇಳಿ ಸೂರ್ಯ ಒಳಗಡೆ ಹೋಗ್ತಾನೆ. ಅಲ್ಲ ಬಾವ, ಇಷ್ಟೊತ್ತಲ್ಲಿ ಬಂದಿದ್ದೀರಲ್ಲ, ಅಕ್ಕ ಏನಾದರೂ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋದ್ಲಾ, ಅವಳು ಇಲ್ಲಿ ಬಂದಿಲ್ವಲ್ಲ ಬಾವ ಅಂದಾಗ, ಅಯ್ಯೋ ಹಾಗೇನಿಲ್ಲ, ಏನು ಜಗಳನೂ ಆಗಿಲ್ಲ, ಏನೂ ಆಗಿಲ್ಲ, ಮನೆಯವರು ಎಲ್ಲರೂ ಆರಾಮಾಗಿದ್ದಾರೆ, ನೀವೆಲ್ಲ ಈಗ ಬೇಗ ಬೇಗ ಸ್ನಾನ ಮಾಡಿ ರೆಡಿಯಾಗಿಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆಗ ಮೀನವರಮ್ಮ ಏನು ಹೇಳಿ ಅಂದರೆ, ಏನಾದರೂ ವಿಶೇಷನ ಅಂದಾಗ, ವಿಶೇಷನೇ, ನೀವು ಬನ್ನಿ, ಮೀನಾ ಹೇಳಿ ಕಳಿಸಿದ್ಲ ಬರೋಕ್ಕೆ ಅಂತ ಕೇಳ್ತಾರೆ. ಮೀನೇನೂ ಇಲ್ಲ, ಏನೂ ಇಲ್ಲ, ಅವಳು ಗೊರಕೆ ಹೊಡಿತಿದ್ದಾಳೆ ಮನೇಲಿ, ಅವಳು ಎದ್ದೇಳೋ ಅಷ್ಟರಲ್ಲಿ ನಾವೆಲ್ಲ ರೆಡಿಯಾಗಿಬಿಟ್ಟು ಅಲ್ಲಿ ಹೋಗಿ ರೆಡಿ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾರೆ. ಸರಿ, ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ, ಏನೋ ಅಂತ ಗೊತ್ತಿರಲ್ಲ, ಆದರೂ ಎಲ್ಲ ಪಟ ಅಂತ ರೆಡಿ ಆಗ್ತಾರೆ. ಸೂರ್ಯ ಮೀನನ ತಮ್ಮನಿಗೆ ಒಂದು ಚೀಟಿ ಕೊಟ್ಬಿಟ್ಟು, ಅಲ್ಲಿ ರಿಂಗ್ ರೋಡ್ ಹತ್ರ ಒಂದು ಅಂಗಡಿ ಇದೆ ಅಲ್ಲ, ಆರ್ಟ್ಸ್ ಅಂಗಡಿ, ನಿನ್ಗೆ ಗೊತ್ತೇನೋ ಅಂತ ಕೇಳ್ತಾನೆ. ಹ್ಞೂ ಗೊತ್ತು ಬಾವ ಅಂತ. ಅಲ್ಲಿ ಹೋಗಿ ಈ ಚೀಟಿ ಕೊಟ್ಟು ಇದರಲ್ಲಿ ಏನು ಬರ್ಸಿದೆ ಅದನ್ನು ಬೋರ್ಡ್ ಮಾಡಿಸ್ಕೊಂಡು ಬಾ ಅಂತಾನೆ. ಅವನು ಏನಿದೆ ಬಾವ ಇದರಲ್ಲಿಂದ ಓಪನ್ ಮಾಡೋಕ್ಕಂತ ಹೋದಾಗ, ನೀನೆಲ್ಲ ಓಪನ್ ಎಲ್ಲ ಮಾಡೋಂಗಿಲ್ಲ, ಏನಿದೆ ಅಲ್ಲೇನು ಬರೆದಿದೆ ಅದು ಮಾಡಿಸ್ಕೊಂಬರ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಕನಕ ಇಟ್ಕೊಂಡು, ಏನು ಬಾವ ಅದರಲ್ಲಿ ಇದೆ ಅಂತ ಕೇಳಿದಾಗ, ಅದೆಲ್ಲ ಇವಾಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ ಅಂತಾನೆ. ಸರಿ, ಕನಕಂಗೆ ಹೇಳ್ತಾನೆ, ನಿಮ್ಮ ಅಂಗಡಿ ಅಕ್ಕಪಕ್ಕ ಅಂಗಡಿ ಯಾವುದೆಲ್ಲ ಇದೆ ಎಲ್ಲ ಹೂವಿನ ಅಂಗಡಿಯವ್ರಿಗೂ ಫೋನ್ ಮಾಡಿ ಬರೋಕ್ಕೆ ಹೇಳು ಅಂತಾನೆ. ಇವಾಗಲಾ ಬಾವ, ಇಷ್ಟೊತ್ತಲ್ಲ ಅಂದಾಗ, ಬರೋಕ್ಕೆ ಹೇಳಮ್ಮ ಅಂತಾನೆ ಸೂರ್ಯ. ಸರಿ ಬಾವ ಅಂತ ಕನಕ ಹೇಳ್ತಾಳೆ. ಏನು ಬಾವ, ಇಷ್ಟೊತ್ತು ಬೆಳಿಗ್ಗೆ ಬೇಗ ಎದ್ದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರೆ, ಎಲ್ಲಿಗೆ ಅಂತ ಹೇಳಲ್ವಾ ಅಂದಾಗ, ಹೇಳ್ತೀನ ಮಾತಾಡಿ, ಇಲ್ಲಾಂದರೆ ನಿಮ್ಗೆ ಯಾವುದು ಗಿರಾಕಿ ಸಿಕ್ಕಲಿಲ್ಲ ಅಂತ ನಮ್ಮನ್ನೇ ಕರ್ಸ್ಕೊಂಡು ಸುಮ್ಮನೆ ಟ್ರಿಪ್ ಹೊಡಿತಿದ್ದೀರಾ ಬಾವ ಅಂದಾಗ, ನನಗೆ ನುಚ್ಚೆ ನಮ್ಮ ಆ ಥರ ಮಾಡೋಕ್ಕೆ ಅಂತ ಹೇಳ್ತಾನೆ. ಸುಮ್ಮನೆ ತಮಾಷೆಗೆ ಹೇಳಿದೆ ಬಾವ ಅಂತ ಹೇಳ್ತಾನೆ. ಸೂರ್ಯ ಇಲ್ಲಿಗೆ ಬಂದು ಮೀನಾನು ಎದ್ದೇಳಿಸಿ ಬೇಗ ಬೇಗ ರೆಡಿಯಾಗು ಅಂತ ಹೇಳ್ತಾನೆ. ಅವಾಗ ಮೀನಾ, ಇರೀರಿ ಸ್ವಲ್ಪ ಕೆಲಸ ಇದೆ, ನಿಮಗೆ ಕಾಫಿ ಕೊಡ್ಲಾ ಅಂತ ಕೇಳ್ತಾಳೆ. ಅಯ್ಯೋ, ಯಾವಾಗಲೂ ನೀನು ಪಾತ್ರೆ ತೊಳಿಬೇಕು, ಮನೆ ಗುಡಿಸ್ಬೇಕು, ಕಾಫಿ ಮಾಡ್ತೀನಿ, ತಿಂಡಿ ಮಾಡ್ತೀನಿ ಅಂತಲೇ ಇರ್ತೀವಿ, ಹೋಗಿ ಈಗ ನೀನು ಬೇಗ ರೆಡಿಯಾಗಿ ಬಾ ಅಂದಾಗ, ಏನು ರೀ ನಿಮ್ಮ ಫ್ರೆಂಡ್ ಮನೇಲಿ ಏನಾದರೂ ಫಂಕ್ಷನ್ ಇದೆಯಾ, ನನಗೆ ರೆಡಿಯಾಗು ಅಂತಿದ್ದೀರಾ ಅಂದಾಗ, ಫಂಕ್ಷನ್ ಇದೆ, ಅದು ಬೇರೆಯವ್ರ ಮನೇಲಲ್ಲ, ನಮ್ಮ ಮನೇಲೆ ಅಂತ ಸೂರ್ಯ ಹೇಳ್ತಾನೆ. ಹೌದಾ ಅಂತ ಮೀನಾ ಹೇಳ್ತಾಳೆ. ಸರಿ ಹೋಗು, ನೀನು ಬೇಗ ಬೇಗ ರೆಡಿಯಾಗು, ನಾನು ಹಿಂಗೆ ಸೀರೆ ತಕ್ಕೊಡ್ತೀನಿ, ಅದೇ ಸೀರೆ ಉಟ್ಕೋಬೇಕು ಅಂತ ಹೇಳಿ ಒಳಗಡೆ ಇರೋ ಒಂದು ಪಿಂಕ್ ಕಲರ್ ಸೀರೆ ತಕ್ಕೊಡ್ತಾನೆ ಮೀನಿಗೆ. ಏನು ರೀ ಇದು, ಈ ಥರ ಎಲ್ಲ ಮಾಡ್ತಿದ್ದೀರಾ, ಏನಕ್ಕಂತ ಹೇಳಿ ಅಂತ ಮೀನಾ ಕೇಳ್ತಾಳೆ. ನೀನು ಸುಮ್ಮನೆ ಹೋಗಿ ರೆಡಿಯಾಗಿಬಿಟ್ಟು ಬಾ ಅಂತ ಮೀನಂಗೆ ಜೋರು ಮಾಡಿ ಕಳಿಸ್ತಾನೆ. ಈ ಕಡೆ ಸೂರ್ಯ ಎಲ್ರಿಗೂ ಕಾಲ್ ಮಾಡಿಬಿಟ್ಟು ಎಲ್ಲ ರೆಡಿ ಆಯ್ತು ಅಂತ ಕೇಳ್ತಾ ಇರ್ತಾನೆ. ಮೀನನ ತಮ್ಮಂಗೆ ಕಾಲ್ ಮಾಡಿಬಿಟ್ಟು, ಬೋರ್ಡ್ ರೆಡಿ ಮಾಡಿಸ್ಕೊಂಡು ಬಂದೇನೋ, ಎಲ್ಲಿದೆಯೋ, ಹೇಳಿದ ಕೆಲಸ ಬೇಗ ಮಾಡೋಕ್ಕಾಗಲ್ವಾ, ಟೈಮ್ ಆಗ್ತಿದೆ 7 ಗಂಟೆ ಅಂತ ಹೇಳ್ತಾನೆ. ಆಮೇಲೆ ಹೂವಿನ ಡೆಕೋರೇಷನ್ಗೆಲ್ಲ ಹೇಳಿದವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು, ಟೈಮ್ ಆಗ್ತಿದೆ ಎಲ್ಲಿದ್ದೀರಾ ಅಂತ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾನೆ. ಆವಾಗ ಶಾಂತಿ ನೋಡಿಬಿಟ್ಟು, ಇವನೇನು ಹಿಂಗೆ ಓಡಾಡ್ತಿದ್ದಾನೆ ಅಂತ ರಂಗನಾಥ್ ಹತ್ರ ಕೇಳ್ತಾಳೆ. ಏನು ರೀ ಇವನು ಬೆಳಿಗ್ಗೆ ಎಲ್ಲೋ ಹೋಗಿ ಬಂದಂಗಿದೆ, ಈಗ ನೋಡಿದರೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಒಳ್ಳೆ ಬಾಲ ಸುಟ್ಟು ಬೆಕ್ಕಿನ ಥರ ಓಡಾಡ್ತಿದ್ದಾನೆ, ಏನು ಕತೆ ಒಂದು, ಬೆಳಿಗ್ಗೆ ಎಲ್ಲೋಗಿ ಬಂದ ಇವನು ಅಂತ ಕೇಳ್ತಾರೆ. ಆವಾಗ ನನಗೇನೇ ಗೊತ್ತು, ನೀನೇ ಕೇಳು ಅವನ ಅಂತಾರೆ. ಇಲ್ಲಿ ಸೂರ್ಯ, ಅಯ್ಯೋ ಇವಳು ರೆಡಿ ಆದ್ಲೋ ಇಲ್ವೋ, ಮೀನಾ ಒಂದು 7 ಗಂಟೆ ಆಯಿತು ಅಂತ, ಮೀನಾ ರೆಡಿ ಆದೇನೆ ಅಂತ ಕೂಗ್ತಾ ಇರ್ತಾನೆ.